ಸ್ಟಾಕ್ ಮಾರ್ಕೆಟು ಇಲ್ಲ ಸ್ಟಾಕ್ ಮಾರುಕಟ್ಟೆ ಯಾವ ಮೂಲ ತತ್ವದ ಮೇಲೆ ವರ್ಕ್ ಮಾಡುತ್ತೆ ಇಲ್ಲ ಯಾವ ಆಧಾರದ ಮೇಲೆ ಇದು ವರ್ಕ್ ಮಾಡುತ್ತೆ ಅದನ್ನ ನೀವು ತಿಳ್ಕೋಬೇಕಾ? ಹಾಗಿದ್ರೆ ಬನ್ನಿ ನೋಡುವ. ಸ್ಟಾಕ್ ಮಾರ್ಕೆಟ್ ಎರಡು ಫೇಸ್ ಅಲ್ಲಿ ರನ್ ಆಗುತ್ತೆ. ಒಂದು ಇಂಪಲ್ಸ್ ವೇವ್, ಇನ್ನೊಂದು ಕರೆಕ್ಷನ್ ವೇವ್. ನಮ್ದು ಇಂಪಲ್ಸ್ ವೇವ್ 5 ವೇವ್ಸ್ ಅಲ್ಲಿ ಇರುತ್ತೆ. 1, 2, 3, 4 ಮತ್ತೆ 5 ಅಂತ. ಇದನ್ನ ನಾವು ಇಂಪಲ್ಸ್ ವೇವ್ ಅಂತೀವಿ. ಇದನ್ನ ನಾವು ವೇವ್ಸ್ ಅಂತ ಕರಿತೀವಿ. ಮಾರ್ಕೆಟು ಅದೇ ತರ ಫಾಲ್ ಆಗಬೇಕಾದ್ರೆ 3 ವೇವ್ಸ್ ಅಲ್ಲಿ ಫಾಲ್ ಆಗುತ್ತೆ. ಎ, ಬಿ ಮತ್ತೆ ಸಿ ಅಂತ. ಇದನ್ನ ನಾವು ಕರೆಕ್ಷನ್ ವೇವ್ ಅಂತ ಕರಿತೀವಿ. ಓಕೆ, ಅಪ್ ಸೈಡ್ ಹೋಗೋದು ಇಂಪಲ್ಸ್ ವೇವ್, ಡೌನ್ ಸೈಡ್ ಬರೋದು ಕರೆಕ್ಷನ್ ವೇವ್. ಇವು ಎರಡನ್ನ ಸೇರಿಸಿ ನಾವು ಈ ಥಿಯರಿನ ನಾವು ಇಲಿಯಟ್ ವೇವ್ ಥಿಯರಿ ಅಂತ ಕರಿತೀವಿ. ಇದರಿಂದ ಏನ್ ಲಾಭ ಆಗತ್ತೆ? ಇದರಿಂದ ಲಾಭ ಏನಂತಂದ್ರೆ, ನಾವು ಒಂದು ವೇಳೆ ಸ್ಟಾಕ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ಎಂಟ್ರಿ ಆದ್ರೆ ನಾವು ನಮ್ಮ ಪ್ರಾಫಿಟ್ ನ ಇಲ್ಲಿನೂ ಬುಕ್ ಮಾಡಬಹುದು. ಹಾಗಿದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 50 ಪಾಯಿಂಟ್ಸ್ ಇದೆ. 50 ಪಾಯಿಂಟ್ಸ್ ನ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅದೇ ತರ ನಾವು ಇಲ್ಲಿಗೆ ವೇವ್ 4 ಬಾಟಮ್ ಅಲ್ಲಿ ಒಂದು ಸ್ಟಾಕ್ ನ ಪರ್ಚೇಸ್ ಮಾಡ್ಕೊಂಡು ವೇವ್ 5 ಟಾಪ್ ಗೆ ನಾವು ಎಕ್ಸಿಟ್ ಆಗಬಹುದು. ಸೊ ಇಷ್ಟು ಮೂವ್ಮೆಂಟ್ ನಾವು 70-80 ಪಾಯಿಂಟ್ಸ್ ನ ನಾವು ಪ್ರಾಫಿಟ್ ನ ಬುಕ್ ಮಾಡಬಹುದು. ಅದೇ ತರ ನಮ್ಗೆ ಟಾಪ್ ಬಂದಿದೆ ಅಂತ ಗೊತ್ತಾದ್ರೆ ನಾವು ಇಲ್ಲಿ ಸ್ಟಾಕ್ ಅಲ್ಲಿ ಎಕ್ಸಿಟ್ ಆದ್ರೆ ಇಷ್ಟೊಂದೆಲ್ಲ ಆಗೋ ಲಾಸಸ್ ನ ನಾವು ಮಿನಿಮೈಸ್ ಮಾಡಬಹುದು. ಸೊ ಈ ಥಿಯರಿನ ನೀವು ಕಲಿಬೇಕು ಅಂತಂದ್ರೆ 9 ವೇವ್ಸ್ ಕನ್ನಡ ಇಲಿಯಟ್ ವೇವ್ ಥಿಯರಿ ಬೇಸಿಕ್ ಪ್ರಿನ್ಸಿಪಲ್ಸ್ ನ ನಿಮಗೆ ಇಲ್ಲಿ ಹೇಳ್ಕೊಡ್ಲಾಗತ್ತೆ. ಅದು ಫ್ರೀ ಆಫ್ ಕಾಸ್ಟ್. ಇದನ್ನೇ ನೀವು ಬೇರೆ ಹತ್ರ ಕಲಿಬೇಕು ಅಂತಂದ್ರೆ ನಿಮಗೆ ಮಿನಿಮಮ್ 30,000 to 40,000 rupees ಪೇ ಮಾಡಬೇಕಾಗತ್ತೆ. ಸೊ ಇದು ಎಲ್ಲವೂ ಸಹ ಕನ್ನಡದಲ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಕಲಿಸಲಾಗತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, 9 ವೇವ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಮತ್ತೆ ಅದರಲ್ಲಿ ಬರೋ ಕೋರ್ಸ್ ವರ್ಕ್ ಅಲ್ಲಿ ಹೋಗಿ ನೀವು ಇವೆಲ್ಲ ವಿಡಿಯೋಸ್ ನೀವು ಅಲ್ಲಿ ನೋಡಬಹುದು.